ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೌತಮಪುರ ಗ್ರಾಮದಲ್ಲಿ 67 ವರ್ಷದ ವೃದ್ಧೆಯ ಹುಚ್ಚಮ್ಮ ಅವರನ್ನ ಮನೆಯಿಂದ ಎಳೆದೊಯ್ದು ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿರುವ ಘಟನೆ ವರದಿಯಾಗಿದೆ. ಮನೆಯ ಎದುರಿಗೆ ಕಸ ಹಾಕಿದ್ದನ್ನ ಪ್ರಶ್ನೆ ಮಾಡಿದ ಕಾರಣಕ್ಕೆ ನೆರೆಹೊರೆಯವರಾದ ಪ್ರೇಮ, ಮಂಜುನಾಥ್ ಮತ್ತು ದರ್ಶನ್ ಎಂಬುವವರು ವೃದ್ಧೆಗೆ ನಿಂದನೆ ಮಾಡಿ ಬಳಿಕ ಅವರನ್ನ ಮನೆಯಿಂದ ಎಳೆದೊಯ್ದು ಕಂಬಕ್ಕೆ ಹಗ್ಗದಿಂದ ಕಟ್ಟಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಹುಚ್ಚಮ್ಮ ಅವರು ಈ ಸಂಬಂಧ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಪ್ರೇಮ, ಮಂಜುನಾಥ್ ಹಾಗೂ ದರ್ಶನ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವೃದ್ಧೆಯ ಪುತ್ರ ಕನ್ನಪ್ಪ ಮಾತನಾಡುತ್ತಾ, ನನ್ನ ತಾಯಿ ಮೇಲೆ ನಡೆದ ಈ ಹಲ್ಲೆ ಆಘಾತಕಾರಿ. ಪೊಲೀಸ್ ಇಲಾಖೆ ನನ್ನ ತಾಯಿ ಮತ್ತು ತಂದೆಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಅಮಾನವೀಯ ಕೃತ್ಯವು ಸಮಾಜವೇ ತಲೆತಗ್ಗಿಸುವಂತಹ ಘಟನೆ ಇದಾಗಿದ್ದು, ಪ್ರಜಾಪ್ರತಿನಿಧಿಗಳು ಹಾಗೂ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಮಾನ್ಯ ದೃಷ್ಟಿಯಲ್ಲಿ ಪ್ಲಸ್ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇನಾಗಿದೆ ಅಂದರೆ ಎಫ್ಐಆರ್ ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂಥ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಘಟನಾವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆಯಾಗುತ್ತಾರೆ. ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಾವು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಗೌತಮಪುರ ನಿವಾಸಿ. ನಾವು ನಮ್ಮ ಒಂದು ಕೆಲಸದ ನಿಮಿತ್ತ ನಾನು ಬೆಂಗಳೂರಿನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅನಿವಾರ್ಯ ಕಾರಣದಿಂದ 24/6/2025 ಬೆಳಿಗ್ಗೆ ನಾನು ಏನು ಮಾಡಿದೆ, ಆನಂದಪುರಕ್ಕೆ ಬಂದು ಬಸ್ಸಲ್ಲಿ ಇಳಿದ್ಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೆ. ಊರಿಗೆ ಹೋದಾಗ ನನ್ನ ಭಾವರಾದಂತಹ ರಾಜು ಎಂಬುವರು ನನ್ನ ಮನೆ ತನಕ ಡ್ರಾಪ್ ಮಾಡಿದ್ರು ಬೈಕಲ್ಲಿ. ಹಾಗೂ ನಮ್ಮ ಭಾವ ಮತ್ತು ನಾನು ಮನೆಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ನನ್ನ ತಾಯಿ ಟೀ ತಂದು ಕೊಟ್ಟರು. ನಾನು ಮತ್ತು ನಮ್ಮ ಭಾವ ಮಾತಾಡ್ಕೊಳ್ತಾ ಟೀ ಕುಡ್ಕೊಂಡು ಕೂತಿದ್ದೀವಿ. ಏಕಾಏಕಿಯಾಗಿ ನನ್ನ ತಾಯಿಯ ಒಂದು ಸೌಂಡ್ ಬಂತು. ಅಂದರೆ ನಮ್ಮ ಮನೆಯ ಹಿಂಬಾಗಿ ಏನಿದು ಸೌಂಡ್ ಅಂತ ಹೇಳ್ಬಿಟ್ಟು ಎದ್ದು ಹೋಗಿ ನೋಡಿದಾಗ ನಮ್ಮ ಮನೆಯ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರಾದಂತಹ ಮಂಜಪ್ಪ ಎಂಬುವರು ಒಬ್ಬ ನಮ್ಮ ಊರಿನಲ್ಲಿರುವಂತಹ ದೂರದ ಸಂಬಂಧಿಯಾದಂತಹ ಮಂಜುನಾಥ್ ಎಂಬುವರಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿರ್ತಾರೆ. ಮನೆಯನ್ನು ಬಾಡಿಗೆ ಕೊಟ್ಟಿದಾಗ ಏನಾಯಿತು ಅಂದರೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಕೆಲವೊಂದೊಂದ್ಸರಿ ಗಲಾಟೆ ಆಗ್ತಾ ಇತ್ತು. ನಾನು ಬೆಂಗಳೂರಿಂದ ಬಂದಾಗ ತುಂಬ ಸಾರಿ ನಾನು ಅವರಿಗೆ ಹೇಳ್ತಾ ಇದ್ದೆ, ನಾನು ಈಗೆಲ್ಲ ಗಲಾಟೆ ಮಾಡಬೇಡಿ, ನಾವು ಯಾಕೆ ಸುಮ್ಮನೆ ನನ್ನ ತಾಯಿಗೆ ಏಜ್ ಆಗಿದೆ, ಸುಮಾರು ನಿಯರ್ 70 ವರ್ಷ ಇರೋದ್ರಿಂದ ಅವರಿಗೆ ತುಂಬ ಕಷ್ಟ ಇದೆ, ಹಾಗಾಗಿ ಮತ್ತೆ ನೀವು ಆ ಥರ ಎಲ್ಲ ಗಲಾಟೆ ಮಾಡೋದು, ಅವಾಚ್ಯ ಶಬ್ದಗಳು ಬೈಕೊಳ್ಳೋದು ಅದೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ತುಂಬ ಆಲ್ಮೋಸ್ಟ್ ಅಂದರೆ 4 ರಿಂದ 5 ಸಾರಿ ನಾನು ವಾರ್ನಿಂಗ್ ಕೊಟ್ಟಿದ್ದೆ ಆಲ್ರೆಡಿ. ಇವರು ಅದೆಲ್ಲ ಯಾವುದೋ ಬೇರೆಯವರ ಒತ್ತಡಕ್ಕೆ ಮಣಿದು ಅಥವಾ ಇವರ ಸ್ವತಃ ಬುದ್ಧಿಯಿಂದನೋ ಗೊತ್ತಿಲ್ಲ ನನಗೆ, ಬಟ್ ಟೋಟಲಿಯಾಗಿ ಒಂದು ಘಟನೆ ನನಗೆ ನಡೀತು. ನನ್ನ ತಾಯಿಯನ್ನು ಕೈಯಿಂದ ಎಳೆದುಕೊಂಡು ಹೋಗಿ ನಮ್ಮ ಮನೆಯ ಒಳಗೆ ಬಂದು ನಮ್ಮ ತಾಯಿಯನ್ನು ಎಳೆದುಕೊಂಡು ಹೋಗಿ ನಮ್ಮ ಹಿಂದೆ ಕೊಟ್ಟಿಗೆ ಮನೆಯ ಇರುವಂತಹ ಹಳೆಯ ಕಟ್ಟಿಗೆ ಮನೆಯಲ್ಲಿರುವಂತಹ ಒಂದು ಕಂಬಕ್ಕೆ ಹಗ್ಗದಿಂದ ಕಟ್ಟಿ ಕ್ಷುಲ್ಲಕವಾಗಿ, ಅಂದರೆ ಕ್ಷುಲ್ಲಕ ಕಾರಣಕ್ಕೋಸ್ಕರ ಏನು ಅದಕ್ಕೆ ರೀಸನ್ನೇ ಇಲ್ಲ, ಬಟ್ ಟೋಟಲಿ ಹೊಡೆಯುವಂಥ ಘಟನೆಯನ್ನು ನಾನು ಕಣ್ಣಾರೆ ಮಗನಾಗಿ ನೋಡುವಂಥ ಪರಿಸ್ಥಿತಿ ಆಗ್ಬಿಡ್ತು. ಆಗ ನಾನು ಏನು ಮಾಡಿದೆ ಅಂದರೆ, ಅವರೂ ಸಹ ಲೇಡೀಸ್ ಆಗಿರೋದ್ರಿಂದ ನಾವು ಮತ್ತೆ ರಿಟರ್ನ್ ಮಾಡಿದ್ರೆ ತಪ್ಪಾಗತ್ತೆ ಅನ್ನೋ ದೃಷ್ಟಿಯಿಂದ ಆ ಕ್ಷಣದಲ್ಲಿ ನಾವು ಹೇಳಿಬಿಟ್ಟು ಅವರಿಗೆ ಅವರು ಯಜಮಾನರಾದ ಮಂಜುನಾಥ್ ಅವರು, ಅವ್ರ ಮಗನಾದ ದರ್ಶನ್ ಅವರಿಗೂ ಕೂಡ ಹೇಳಿಬಿಟ್ಟು ನಾವು ಹೇಳಿದ್ವಿ, ಇಲ್ಲ ಬೇಡ, ಈಗೆಲ್ಲ ಯಾಕೆ ಈ ಕಟ್ಟೆಲ್ಲ ಹೊಡಿತಾ ಇದ್ದೀರಾ, ಇದು ಒಂದು ಅಮಾನ್ಯ ದೃಶ್ಯ ಇದು, ಯಾಕಂದರೆ ಇದೆಲ್ಲ ಈ ಥರ ಎಲ್ಲ ಮಾಡಬಾರ್ದು ಹಿರಿಯರು ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ನಮ್ಮ ತಾಯಿಗೆ ಮನೆ ಬಂದಂತೆ ಒದ್ದು, ಮನೆ ಬಂದಂತೆ ಹೊಡೆದು ಗಲಾಟೆ ಮಾಡಿಬಿಟ್ಟು ತುಂಬ ನಮಗೆ ಅವಹೇಳನ, ಕೆಲವು ಹೇಳಿಕೆಗಳನ್ನ ಬೈದು ಹೀಗೆಲ್ಲ ಮಾಡಿಬಿಟ್ಟು ನಮಗೆ ತುಂಬ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟರು. ಇದಾದ ನಂತರ ನೆಕ್ಸ್ಟ್ ಏನಾಯಿತು, ನಾವು ಈ ಕಾರಣವನ್ನು ನಾವು ಟೆನೆಂಟ್ ಹತ್ರ ಮಾತಾಡ್ಲಿಕ್ಕಾಗಲ್ಲ, ಅಂದರೆ ಬಾಡಿಗೆದಾರ ಹತ್ರ ಮಾತಾಡ್ಲಿಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಚಿಕ್ಕಪ್ಪರಾದಂತಹ ಮಂಜಪ್ಪ ಅವರ ಮನೆಯ ಮಾಲೀಕರಾಗಿರೋದ್ರಿಂದ ಅವರ ಮಕ್ಕಳಾದಂತಹ ಶಿವಕುಮಾರ್ ಮತ್ತು ಪ್ರಶಾಂತ್ ಅವರಿಗೆ ಫೋನ್ ಮಾಡಿದಾಗ ಶಿವಕುಮಾರ್ ಅವರು ಫೋನನ್ನು ಸ್ವೀಕರಿಸಲಿಲ್ಲ, ಕರೆಯನ್ನು ಸ್ವೀಕರಿಸಲಿಲ್ಲ ಅಂದಾಗ ಪ್ರಶಾಂತ್ ಅವರು ಬಂದರು. ಇಲ್ಲಿಗೆ ಬಂದಾಗ ಹೇಳಿದೆ, ನೋಡಪ್ಪ, ನನ್ನ ತಂದೆ ತಾಯಿ ಇಷ್ಟು ಏಜ್ ಆಗಿದೆ, ಇಷ್ಟು ಏಜ್ ಆದಾಗ ಈ ರೀತಿ ಎಲ್ಲ ಹಗ್ಗದಲ್ಲಿ ಕಟ್ಟಿಬಿಟ್ಟು ಹೊಡೆಯುವಂಥ ಪ್ರವೃತ್ತಿಯನ್ನು ಇವರು ಬೆಳೆಸ್ಕೊಂಡು ಈ ಥರ ಮಾಡಿದ್ದಾರೆ, ಇದಕ್ಕೆ ನೀವು ಏನು ಮಾಡ್ತೀರಾ, ಇದಕ್ಕೆ ಏನು ಕ್ರಮ ತಗೊಳ್ತೀರಾ, ಏನು ಮಾಡ್ತೀರಾ ಅಂತ ಕೇಳಿದಾಗ ನಮಗೆ ಮನವೊಲಿಸ್ಬಿಟ್ಟು
ಇಲ್ಲ ಇದೇನ ಹಾಗೆ ಸಾಮಾನ್ಯವಾದ ಘಟನೆ ಇದು, ಈಗೆಲ್ಲ ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನಂತರ 5 ಗಂಟೆ ಅಷ್ಟೊತ್ತಿಗೆ ನಾನು ನಿಮಗೇನಿದೆ ಎಲ್ಲ ನಾವು ಭಾವ ಮತ್ತು ಮಂಜುನಾಥ್ ಎಂಬುವರು, ದಾಸನ್ ಮಂಜುನಾಥ್ ಎಂಬುವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಈಗಾಗಲೇ, ಮತ್ತು ಶಿವಕುಮಾರ್ ಎಂಬುವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದ್ರಿಂದ ಇವರು ಸಂಜೆ ಬಂದ್ಬಿಟ್ಟು 5 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅನ್ನೋ ಮನೋಭಾವದಿಂದ ಹೇಳಿದ್ರು. ಆಯ್ತು ಹಾಗಾದ್ರೆ 5 ಗಂಟೆ ಅಷ್ಟೊತ್ತಿಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಿದ್ರೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನಾವು ಕರೆಯನ್ನು ಫೋನ್ ಮಾಡ್ತೀನಿ. ನಾನು ಯಾರಿಗೆ ಪ್ರಶಾಂತ್ ಅವರಿಗೆ ಕರೆ ಮಾಡ್ತೀನಿ, ಅದು ಆ ಕರೆಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಇಲ್ಲ. ಅದೇ ರೀತಿಯಾಗಿ ದಾಸನ್ ಮಂಜುನಾಥ್ ಅವರಿಗೂ ಕೂಡ ನಾನು ಕರೆಯನ್ನು ಮಾಡ್ತೀನಿ. ಅವರು ನಾನು ಎಲ್ಲ ಇದ್ದೀನಿ 6:30 ಅಷ್ಟೊತ್ತಿಗೆ ನಾನು ಬರ್ತೀನಿ ಹಾಗೆ ಹೀಗೆ ನಾನು ಕೂತ್ಕೊಂಡ್ಬಿಟ್ರು. ನಾನು ಏಕಾಗಿ ಇಂಥ ಘಟನೆಯನ್ನು ನಾನು ನೋಡಿಕೊಂಡು ನನ್ನ ಮಗನಾಗಿ ನಾನು ಸುಮ್ಮನೆ ಇರ್ಲಿಕ್ಕಾಗಲ್ಲ. ಹಾಗಾಗಿ ನಾನು ಅವರಿಗೊಂದು ಆಪ್ಷನ್ ಕೊಟ್ಟೆ. ನಾನು ಈಗ ಏನೋ ಒಂದು ಗ್ರಾಮದ ಮುಖಂಡರಿದ್ದಾರೆ, ಹಾಗಾಗಿ ಏನೋ ಒಂದು ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಅವರಿಗೆ ಒಂದು ಆಪ್ಷನ್ ಕೊಟ್ಟೆ. ಅದಕ್ಕೆ ಯಾವುದೇ ರೀತಿಯಿಂದ ಕರೆಯನ್ನೇ ಸ್ವೀಕರಿಸ್ತೀರಿ ಮತ್ತೆ ಮಾತಾಡಿ ಅಸಡ್ಡೆ ರೀತಿಯಿಂದ ಮಾತಾಡಿ ಆಗಿದ್ದಾಗ ನನಗೇನಾಯಿತು, ನಾನು ನನ್ನ ತಾಯಿ ಸೇಫ್ಟಿ ದೃಷ್ಟಿಯಿಂದ ನನ್ನ ತಾಯಿಯ ಒಂದು ಮುಂದಿನ ನೆಕ್ಸ್ಟ್ ಯಾವ ಥರ ಈಗ ನೋಡಿ ನಾನು ಇದ್ದಾಗಲೇ ಈ ಥರ ಮಾಡಿದ್ದಾರೆ ಅಂದಾಗ ನಾನು ಇಲ್ದಾಗ ಇನ್ನು ಎಷ್ಟು ಮಾಡ್ಬೋದು ಇವರು ಅನ್ನೋ ಒಂದು ಕೆಲವೊಂದೊಂದು ಸಂಶಯಾತ್ಮಕ ಕೆಲವು ವಿಚಾರಗಳು ಬಂದಿರೋದ್ರಿಂದ ನೇರವಾಗಿ ನಾನು ಆನಂದಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಆ ಟೈಮಲ್ಲಿ ಸಂಜೆ ಟೈಮಲ್ಲಿ ಏನಾಯಿತು, ಕಂಪ್ಲೇಂಟ್ ರೈಸ್ ಮಾಡಿ ಆದಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಮತ್ತೆ ನಮ್ಮ ತಾಯಿಗೆ ನೈಟ್ ರಾತ್ರಿ ಮಲಗುವ ಟೈಮಲ್ಲಿ ಅವರಿಗೆ ತುಂಬ ಕೈಕಾಲು ನೋವುಗಳು ಇದೆಲ್ಲ ಆಯಿತು. ಆದಾಗ ಏನು ಮಾಡ್ತೀನಿ ಅಂದರೆ ನಾನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು FIR ಫೈಲ್ ಮಾಡಿರ್ತೀನಿ. FIR ನಂಬರ್ ಬಂದ್ಬಿಟ್ಟು ಟೋಟಲ್ಲು 01212056 ಈ ನಂಬರ್ಗೆ ನಾನು FIR ಮಾಡಿರ್ತೀನಿ. ಈ FIR ಅನ್ನು ಇನ್ಕ್ಲೂಡಿಂಗ್ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಕ್ಲೀನಾಗಿ ಪರಿಶೀಲಿಸಿ ನನ್ನ ಮಾತು ಮತ್ತು ವಿಡಿಯೋಗಳನ್ನೆಲ್ಲ ನಾನು ಕ್ಲಿಪ್ಗಳನ್ನೆಲ್ಲ ಕೊಟ್ಟು ನೋಡಿಬಿಟ್ಟು ಅವ್ರು ಆಯಿತು ಇದನ್ನ ಇದು ಮಾಡಿಬಿಟ್ಟು FIR ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು 25ನೇ ತಾರೀಕು ಆಮೇಲೆ ನನ್ನ ತಾಯಿನೂ ಇಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟು ಅವರಿಗೂ ತುಂಬ ಇದಕ್ಕೆಲ್ಲ ಗಲಾಟೆ ಮಾಡಿರೋದ್ರಿಂದ ಅವರಿಗೂ ತುಂಬ ಪೇಯ್ನ್ ಇದ್ದಿರೋದ್ರಿಂದ ಎಲ್ಲ ನಾನು ಟ್ರೀಟ್ಮೆಂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಆನಂದಪುರದಿಂದ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಊರಿಗೆ ಕರ್ಕೊಂಡು ಹೋದೆ ಸರ್. ಅದೇ ರೀತಿಯಾಗಿ ಏನಾಗಿದೆ ಅಂದರೆ ಫೈಲ್ ಆದಮೇಲೆ ಕೂಡ ಸಹ FIR ಫೈಲ್ ಆದರೂ ಕೂಡ ಆಮೇಲೆ ಮಾಜೂರಿಗೆ ಮಾಜೂರಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಪೊಲೀಸ್ ಅಧಿಕಾರಿಗಳು ಹೋದರು. ಅದ್ರ ಬಗ್ಗೆ ಏನಿದೆಯಲ್ಲ ಇನ್ನು ಮುಂದಿನ ಕ್ರಮ ಏನಂದರೆ FIR ಆಗಿದೆ, ನ್ಯಾಯಾಂಗ ಒಂದು ತನಿಖೆಯಲ್ಲಿದೆ. ಅದೇ ರೀತಿಯಾಗಿ ಈಗ ಮುಂದಿನ ಇದ್ರದ್ದು ಬಂದ್ಬಿಟ್ಟು ಏನಿದೆ ನ್ಯಾಯಾಲಯ ಏನಿದೆ ಅದು ನೋಡ್ಕೊಳ್ಳುತ್ತೆ. ಬಟ್ ಆಗ ನಮಗೆ ಈಗ ಏನಾಗ್ತಾ ಇದೆ ಅಂದರೆ ನಾವು ಬೆಂಗಳೂರಿಗೆ ಹೋಗಬೇಕಿದೆ, ನಾವು ಕೆಲಸ ನಿಮಿತ್ತ ನಾವು ಬೆಂಗಳೂರು ಹೋಗೋ ದೃಷ್ಟಿಯಿಂದ ನನಗೆ ನನ್ನ ತಂದೆ ತಾಯಿಗೆ ಇನ್ನು ಎಲ್ಲಿ ನ್ಯಾಯ ಸಿಗತ್ತೆ, ಇನ್ನು ನನ್ನ ತಂದೆ ತಾಯಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಇಷ್ಟ ಆಗಿದೆ ಓಕೆ ಆಯಿತು, ಇನ್ನೇನಾದ್ರು ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಈ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋ ದೃಷ್ಟಿಯಲ್ಲಿ ಮೊದಲನೇ ಆದ್ಯತೆಯಾಗಿ ಏನಾಗತ್ತೆ ಅಂದರೆ ಈ ಮನೆಯ ಮಾಲೀಕರನ್ನು ಕರೆಸ್ಬಿಟ್ಟು ಫಸ್ಟು ಬಾಡಿಗೆದಾರರನ್ನು ಮನೆಯಿಂದ ಬೇರೆ ಯಾವುದಾದ್ರು ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಇಟ್ಕೊಂಡು ಇದು ಬಿಡಿ, ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ತಂದೆ ತಾಯಿಗೆ ಏಜ್ ಆಗಿದೆ, ವಯಸ್ಸಾಗಿದೆ, ಒಂದು ಆಪ್ಷನ್ನು. ಎರಡನೇ ಆಪ್ಷನ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿಗೆ ಏನಾದ್ರು ದೈಹಿಕ ಮತ್ತು ಮಾನಸಿಕ ಮತ್ತು ಕೆಲವು ಇನ್ನಿತರ ಏನಾದ್ರು ಹಲ್ಲೆ ಅಂತ ಪ್ರಕರಣಗಳು ಮತ್ತೆ ಮುಂದೆ ಆದರೆ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನನಗೆ ಆ ಭಯದಿಂದ ನಾನು ಬಂದ್ಬಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಕರೆಸ್ಬಿಟ್ಟು ನಾನು ಈ ಒಂದು ವಿಚಾರವನ್ನು ನಾನು ವಿವರಿಸಬೇಕಾಗಿತ್ತು. ಹಾಗಾಗಿ ನಾನು ಕರೆಸ್ಬಿಟ್ಟು ನಾನು ನಡೆದ ಒಂದು ನೋಡಿದ್ರೆ ಸನ್ನಿವೇಶ ನೋಡಿದಾಗ ಈ ಒಂದು ಕೃತ್ಯದ ಮಾಡಿದಂತಹ ವ್ಯಕ್ತಿಗಳು ನಾಳೆ ನಾನು ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಹೋದಾಗ ನಾಳೆ ದಿವಸ ನಾನು ಇಲ್ಲದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯಿಂದ ಗಲಾಟೆ ಅಥವಾ ಇಂತಹ ಅಮಾಯಕ ಕೆಲವು ಘಟನೆಗಳು ನಡೆದರೆ ಇಂತಹ ಒಂದು ಘಟನೆಗಳ ನೇರ ಹೊಣೆ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿರುವಂತಹ ಟೆನೆಂಟ್ ಮತ್ತು ಮನೆ ಕೊಟ್ಟಂತಹ ಓನರ್ಗೆ ಸಲ್ಲತಕ್ಕದ್ದು. ಈ ಒಂದು ವಿಚಾರದ ಬಗ್ಗೆ ನಮಗೆ ಪೊಲೀಸ್ ಅಧಿಕಾರಿಗಳು ನಮಗೆ ಸೂಕ್ತವಾದಂತಹ ನಮಗೆ ಒಂದು ಇದು ಕೊಡಬೇಕು, ರಕ್ಷಣೆ ಕೊಡಬೇಕು.